2 ರೂಮ್ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ವಿ, 8 ಮಕ್ಕಳನ್ನ ಸಾಕ್ಯಂತಿದ್ವಿ. ಇದ್ರಾಗ ಏನು ಒಂದು ಅರ್ಧ ಎಕರೆ, ಪಾವು ಎಕರೆ, 1 ಎಕರೆ ಇರೋ ರೈತರು ಅದು ನಮ್ದು ರೈತಾಪಿದಾಗ ಎಷ್ಟು ಉಳಿತೈತೆ ಎಷ್ಟಿಲ್ಲ. ಏನದ ಪ್ರವಾಸಿಗರಿಗೆ ಏನು ಅನುಕೂಲ ಆಗಲಿ, ಆಮೇಲೆ ಅದ ನಾವು ಬಂದು ಏನೋ ಅವ್ರು ಬಂದು ಒಂದು ಸ್ವಲ್ಪ ನಮಗೇನೋ ಅನುಕೂಲ ಮಾಡಿಕೊಟ್ಟು ನಾವು ಒಂದು ಸ್ವಲ್ಪ ಏನು ದುಡ್ಕೊಂತಿದ್ದೀವಿ. ಈಗ ಇದ್ರಾಗ ನಾವು ಸಣ್ಣ ಪುಟ್ಟ ಜೀವನ ನಡೆಸ್ಕೊಂತ ನಾವೇನು 8 ಮಕ್ಕಳು ಸಾಲಿ ಫೀಸು ಒಬ್ಬೊಬ್ರಿಗೆ 1 ಲಕ್ಷ ರೂಪಾಯಿ ಐತಿ ಸ್ಕೂಲ್ ಫೀಸ್. ಆಮೇಲೆ ಅದು ಮಕ್ಕಳು ಲಗ್ನ ಮಾಡ್ಬೇಕಂದ್ರೆ ಇಲ್ಲ, ಯಾವುದೋ ಒಂದು ಸಣ್ಣದು ಫಂಕ್ಷನ್ ಮಾಡ್ಕೋಬೇಕಂದ್ರೆ ಇದಿಲ್ಲ. ಏನದ 4 ಮಂದಿ ಅದು ಹಂಪಿ ಟೂರಿಸಮ್ ಇರೋದಕ್ಕದ ಇಲ್ಲಿಗೆ ಬರ್ತಾರೆ ಪ್ರಾಧಿಕಾರ ಅವ್ರು ನಮಗೇನೋ ಕಾಲಾವಕಾಶ ಮಾಡಿ ಏನು ನಮಗೆ ಹೋಮ್ ಸ್ಟೇ, ಫಾರ್ಮ್ ಹೌಸ್ ಏನೋ ಕೊಟ್ಟಿದ್ರೆ ನಾವು ಒಂದು 4 ರೂಪಾಯಿ ದುಡ್ಕೊಂತಿದ್ವಿ. ಹಾಗಾಗಿ ನಮ್ಮ ಎಲ್ಲ ಡೆಮೊಲೇಷನ್ಗೆ ಆರ್ಡ್ರ್ ಆಗ್ತೈತೆ. ಇದು ಪ್ರಾಧಿಕಾರ ಒಂದು ನಮಗೆ ಇವರು ಒಂದು ಮೀಟಿಂಗ್ ಮಾಡಿ ಇಲ್ಲಿ ನಮಗೆ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ರೆ ಭಾಳ ಅನುಕೂಲ ಇತ್ತು. ಇಷ್ಟಕ್ಕೆ ಮುಂಚೆ ಕೊಟ್ಟಿದ್ರು ಸರ್, ನೋಟಿಸ್ ಕೊಟ್ಟಿದ್ರು. ನಾವು ಅದೇನು ಇದಾಗೋದಿಲ್ಲ ಅಂತ ಇದು ಮಾಡಿದ್ವಿ. ಕೋರ್ಟಿಗೆ ಹೋಗ್ಯಾರ, ಇನ್ನು ಉಳಿದವ್ರು ಏನು ಹೋಗಿಲ್ಲ. ತಕ್ಕೊಂತಿದ್ರು, ಇನ್ನು ಲಾಸ್ ಮುಂಚೆ ಗಡುವು ಕೊಟ್ಟಿದ್ರು ತಕ್ಕಂತಿದ್ರು. ಇವ್ರಿಗೆ ಕೊಟ್ಟಿದ್ರಂತೆ ಸರ್ ನೋಟಿಸ್, ಬಟ್ ಇವ್ರೇನು ಅಷ್ಟೇನು ಕೇರ್ ತಗೊಂಡಿಲ್ಲ. ಇದು ತಗೊಂಡು ಇದು ಸ್ವಲ್ಪ ಇದ್ರೆ ಸರ್ಕಾರಿ ಜಮೀನನ್ನ ಇವರು ಇದನ್ನ ಮಾಡ್ತಾರ ಅಂತ ಹೇಳಿ ಅದು ತಪ್ಪಲ್ಲ ಸರ್. ಈಗ ನೀವು ಸರ್ಕಾರಿ ಜಮೀನ ಎಲ್ಲಿ ಬೇಕಾದ್ರೆ ಕಟ್ಟಕ್ಕಾಗಲ್ಲ ಸರ್. ಹೊಲ್ದಾಗ ಕಟ್ಕೊಂಡ್ರೆ ಏನು ತಪ್ಪಿಲ್ಲ ಸರ್. ಹೊಲ್ದಾಗ ಕಟ್ಟಕ್ಕೆ ಎಣ್ಣೆ ಬೇಕಂತಾರೆ ಸರ್. ಎಣ್ಣೆಗೆ ಭಾಳ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅದಾವೆ ಸರ್. ನಮ್ಮ ಊರು 700 ಮೀಟ್ರಿಗೆ ಹೇಳ್ಯಾರ, 100 ಮೀಟ್ರಿಗೆ ಹೇಳ್ಯಾರ. ಊರಾಗಿದ್ದು ಕೊಟ್ಟಾರ ಎಣ್ಣೆಗೆ ಎಣ್ಣೆ ಪ್ರಾಪರ್ಟಿ ಕೊಟ್ಟಾರ. ಊರಾಗಿದ್ದು NOC ಕೊಟ್ಟಾರ. ಹೊರಗೆ ಇಲ್ದಾರಿಗೆ ಮತ್ತೆ ಅದು ಕೊಟ್ಟಿಲ್ಲ. ಕೆಲವು ಈ ಊರಾಗ ಫಾರ್ಮ್ ಹೌಸಿಗೆ ಅವಕಾಶ ಮಾಡಿಕೊಡ್ಬೇಕಂತ ಕಳಕಳಾಗಿ ಕೇಳ್ಕೊಂತೀನಿ. ಸರಿ ಎಲ್ಲ ನಮ್ಮ ಪಂಚಾಯತ್ ಎಂಟ್ರಿ ಅದಾವೆ ಸರ್. ಪಂಚಾಯತಿಗೆ ಎಲ್ಲ ಟ್ಯಾಕ್ಸ್ ಕಟ್ಟಕೈತಿ, ಎಲ್ಲ ಟ್ಯಾಕ್ಸ್ ಪೇಡ್ ಅದಾವೆ ಸರ್, ಎಲ್ಲ ಅದಾವೆ ಸರ್ ನಮ್ಮ ಹತ್ರ. ಶರೀಫ್ ಅಂತ ಸಣ್ಣ